ಬಿಟ್ಟಿಯಲ್ಲ. ದೊಡ್ಡಮ್ಮ, ನಾವು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು, ನಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಬೇಕು ಅಂತ ನೀವೇ ನಂಗೆ ಎಷ್ಟು ಸತಿ ಹೇಳಿದ್ದೀರಾ? ಹೌದು, ಹೇಳ್ತಾ ಇದ್ದೆ. ಅದಕ್ಕೇನಿವಾಗ? ಮತ್ತೀಗ ನೋಡಿದ್ರೆ ಅತ್ತಿಗೆಗೆ ಓದೋದು ಬೇಡ ಅಂತ ಹೇಳ್ತಾ ಇದ್ದೀರಾ? ರಿತು, ಅದೇ ಬೇರೆ ಇದೇ ಬೇರೆ. ಅಯ್ಯೋ ದೊಡ್ಡಮ್ಮ, ಅದು ಹೇಗೆ ಬೇರೆ ಆಗತ್ತೆ? ಪ್ಲೀಸ್ ದೊಡ್ಡಮ್ಮ, ಅತ್ತಿಗೆ ಈ ಎಕ್ಸಾಮ್ನ ಬರೀಲಿ. ಓಹೋ, ಈ ದೊಡ್ಡಮ್ಮಂಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು? ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಅಕ್ಕ, ಕೋಪ ಬಿಟ್ಬಿಡಕ್ಕ. ನಿನ್ನ ಸೊಸೆ ನಿನಗಿಷ್ಟ ಅಂತ ಜಾಮೂನ್ ಮಾಡ್ತಿದ್ದಾಳೆ. ಎದ್ದು ಬಂದು ಸ್ವಲ್ಪ ಊಟ ಮಾಡಬಾರ್ದಾ? ಅವಳಿಗೆ ಈ ಅತ್ತೆ ಬಗ್ಗೆ ಅಷ್ಟು ಪ್ರೀತಿ ಕಾಳಜಿ ಇದ್ರೆ ಪರೀಕ್ಷೆ ಬರೆಯಲ್ಲ ಅಂತ ಹೇಳಿ ನಾನು ಬಂದು ಊಟ ಮಾಡ್ತೀನಿ. ಅದು ಹಾಗಲ್ಲ ಅಕ್ಕ. ಸಾಕು ಊರ್ಮಿಳಾ, ಈ ವಿಷಯದಲ್ಲಿ ನೀನು ಅವಳು ಪರ ವಹಿಸ್ಕೊಂಡು ಮಾತಾಡಬೇಡ. ನಾನು ಯಾರ ಮಾತನ್ನು ಕೇಳಲ್ಲ. ಸೀತಮ್ಮ, ನಾನು ಈ ಮನೆಗೆ ಹೊಸೊಬ್ಳು. ಇದು ನಿಮ್ಮ ಸಂಸಾರದ ವಿಷಯನೇ. ಮಾತಾಡ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಾನು ಮನಸ್ಸಲ್ಲಿ ಇಟ್ಕೊಳ್ದೆ ಹೇಳಿಬಿಡ್ತೀನಿ. ಓಹೋ, ನೀನು ಅವಳ ಪರನೇ ವಕಾಲತ್ತು ವಹಿಸ್ಕೊಂಬಂದೀಯಾ? ಪರ ಅಂತ ಅಲ್ಲ ಸೀತಮ್ಮ, ನೀವು ನಿಮ್ಮ ಸೊಸೆನ ಎಷ್ಟೊಂದು ಇಷ್ಟಪಡ್ತೀರಾ. ಅಂಥದ್ರಲ್ಲಿ ಅವ್ರು ಇಷ್ಟಪಟ್ಟು ಓದಬೇಕು ಅನ್ನೋದನ್ನು ಯಾಕೆ ಬೇಡ ಅಂತಿದ್ದೀರಾ? ಹೆಣ್ಮಕ್ಳು ಓದಬೇಕಲ್ವಾ? ನಿಮಗೆಲ್ಲ ಸತ್ಯನ ಬಗ್ಗೆ ಇರೋ ಕಾಳಜಿ ನನಗೆ ಅರ್ಥ ಆಗ್ತಿದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆಲ್ಲ ಅರ್ಥ ಆಗ್ತಿದೆಯಾ? ನಾನು ಯಾಕೆ ಬೇಡ ಅಂತಿದ್ದೀನಿ ಅಂತನಾದ್ರೂ ನಿಮಗೆ ಗೊತ್ತಾಗ್ತಿದ್ಯಾ? ಏನಾಯ್ತಕ್ಕ? ಏನು ವಿಷಯ ಅಂತ ಹೇಳು. ಏಯ್, ಅವಳು ಹೋಗ್ತೀನಿ ಅಂತಿರೋದು ಪೊಲೀಸ್ ಕೆಲಸಕ್ಕೆ. ಅವಳು ಏನಿಲ್ಲ ಬಿಡಿ, ಈ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು. ಅವಳು ಪರೀಕ್ಷೆ ಬರೆಯಲ್ಲ ಅನ್ನೋವರೆಗೂ ನಾನು ಊಟ ಮಾಡಲ್ಲ. ಏಯ್ ಸತ್ಯನ್ ತುತ್ತೂರಿ, ಹೋಗಿ ಹೇಳವಳಿಗಿದನ್ನ. ಏನಮ್ಮ ಈ ದೊಡ್ಡಮ್ಮ ಹಿಂಗಾಡ್ತಾರೆ? ಇನ್ ಮುಂದೆ ನಾನು ಕೆಲ್ಸಕ್ಕೆ ಹೋಗಿ ಕೈ ತುಂಬಾ ದುಡ್ಡು ಎಣಿಸ್ತೀನಿ. ಲೇಟೆಸ್ಟ್ ಆಗಿ ಬಂದಿರೋ ಫೋನ್ ಯಾವುದು? ಐಫೋನ್ 15 Pro Max. ಎಸ್, ಅದನ್ನೇ ತಗೋತೀನಿ. ಬ್ರ್ಯಾಂಡೆಡ್ ಡ್ರೆಸ್ಸು, ವಾಚು, ಮೊಬೈಲು, ಹೀಲ್ಸ್ ಹಾಕೊಂಡು ಹೋಗ್ತಿದ್ರೆ ನಂದೇ ಯಾವುದೋ ಕಂಪ್ನಿ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ದಿವ್ಯಾ, ಅದು ಎಷ್ಟೊಂದು ದಿನದಿಂದ ಈ ರೀತಿ ಕನ್ಸು ಕಾಣೋದನ್ನೇ ಬಿಟ್ಬಿಟ್ಟಿದ್ಯಲ್ಲ. ನೋಡ್ತಾ ಇರು, ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಿನ್ನ ಲೈಫ್ ನೀನು ಅಂದ್ಕೊಂಡಿರೋ ಥರನೇ ಬದಲಾಗತ್ತೆ. ದರಿದ್ರದೊಂದು ಬಂದ ಅನ್ಸುತ್ತೆ. ನನ್ನ ನೋಡಿದ ತಕ್ಷಣ ಏನಾದರೂ ಒಂದು ಕೆಲಸ ಹೇಳ್ತಾನೆ. ದೇವ್ರೆ, ಇವನಿಂದ ಆದಷ್ಟು ಬೇಗ ಮುಕ್ತಿ ಕೊಡಪ್ಪ. ಹುಷಪ್ಪ, ಸುಸ್ತಾಗೋಯ್ತವ. ಅಯ್ಯೋ, ಅದೇನು ಪ್ರಯಾಣ. ರೋಡೆಲ್ಲ ರಿಪೇರಿ ಮಾಡಿಸಿದ್ದೀನಿ ಅಂತಾರೆ, ನೋಡಿದ್ರೆ ಹಳ್ಳಕ್ಕೆ ಹಾಕ್ತಾನೆ ಇರ್ತಾರೆ. ನನ್ನ ಸೊಂಟದ ಗತಿ ಏನಾಗ್ಬೇಡ. ಅಜ್ಜಿ, ಅಮ್ಮ, ಅಂತೂ ಇಂತೂ ಬಂದ್ರಲ್ಲ, ನಂಗೆ ಸಾಕಾಗಿ ಹೋಗಿತ್ತು. ಯಾಕೆ ಒಂದೇ ದಿನಕ್ಕೆ ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ ನಮ್ಮನ್ನ? ಅತ್ತೆ, ಅಷ್ಟೊಂದೆಲ್ಲ ಕನಸು ಕಾಣಬೇಡಿ. ಬೇಸಾಕಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ನಾವು ನೆನಪಾಗಿರ್ತೀವಿ. ಅಮ್ಮ ಬರ್ತಿದ್ದಂಗೆ ಶುರು ಮಾಡ್ದ. ಅದು ಸರಿ, ಜೂನಿಯಲ್ಲಿ ಸಿಕ್ತಾ? ದಾರಿಲಿ ಬರ್ತಾ ಸಿಗ್ತಾ ಕಣೆ. ನೋಡು, ತರಕಾರಿ ಎಲ್ಲ ಖಾಲಿ ಆಗಿದೆಯಂತೆ, ಬೋಣಿನೇ ಚೆನ್ನಾಗಾಗಿದೆ.
ನೋಡು ನಿನ್ನ ಗಂಡನ ಸಾಧನೆಗೆ ನೀನು ಹೆಮ್ಮೆ ಪಡು, ಸಾಧ್ಯ ಆದರೆ ಏನೋ. ಅಜ್ಜಿ, ಈ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡು. ಇವನು ಸೀಮೆಗಿಲ್ದರ ವ್ಯಾಪಾರ. ಅದು ಸರಿ, ನೀವಿಬ್ರು ಸಂಜೆ ಬರ್ತೀನಿ ಅಂತ ತಾನೇ ಹೇಳಿದ್ದು. ಏನು ಇಷ್ಟು ಬೇಗ ಬಂದಿದ್ದೀರಾ? ಬೆಳಗಿನ ಜಾವನೇ ಒಳ್ಳೆ ದರ್ಶನ ಆಯಿತು, ಮುಗಿಸ್ಕೊಂಡು ಸೀದಾ ಬಂದ್ವಿ. ಹಾಂ, ನೀವಿಬ್ಬರು ಸುಧಾರಿಸ್ಕೊಳ್ಳಿ. ನಾನು ಬೋಂಡಾಗಿ ತಯಾರಿ ಮಾಡ್ಕೊಳ್ಳೋದಿದೆ, ನಾನು ಹೋಗಿರ್ತೀನಿ. ಇರಿ ಹೇಳಿ ಅಂದರೆ ಬೇಗ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಬೇಡತ್ತೆ, ಬೆಳಿಗ್ಗೆ ತಿಂಡಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿನೇ ತಿಂದೆ, ಈಗ ಹಸಿವಿಲ್ಲ. ಓ, ಶಂಕರಣ್ಣನ ಹೋಟೆಲ್ ಪಲಾವ್ ತಾನೇ? ಓ, ಚೆನ್ನಾಗಿರುತ್ತೆ ಬಿಡು. ಆ ಮಟ್ಟ ತಂದ್ಕೊಟ್ನಾ? ಇಲ್ಲ ಅಜ್ಜಿ, ಮನೆ ಊಟನೇ ತಿಂದೆ. ಅಯ್ಯೋ, ನೀವೇ ಮಾಡ್ಕೊಂಡ್ರಾ? ಬೆಳಗ್ಗಿಂದ ಸಂಜೆವರೆಗೂ ದುಡಿತೀರಾ, ಅಂಥದ್ರಲ್ಲಿ ಅಡುಗೆ ಕೆಲಸನೂ ನಿಮ್ಮ ಮೇಲೆ ಬಿದ್ದಂಗಾಯ್ತು. ಅಯ್ಯೋ ಇಲ್ಲ ಅತ್ತೆ, ತಿಂಡಿನ ದಿವ್ಯಾ ಅವ್ರು ಮಾಡಿದ್ರು. ಅಳಿಂದ್ರೆ ನಮ್ ದಿವ್ಯಾ ಮಾಡಿದ್ಲಾ? ಇಲ್ಲಿ ನಿಂತಿದ್ದಾಳಲ್ಲ, ಇವಳು ಮಾಡಿದ್ಲಾ? ಹ್ಞೂ ಅತ್ತೆ, ಸಾಕ್ಷಾತ್ ನಿಮ್ಮ ಮಗಳ ಬಗ್ಗೆನೇ ಮಾತಾಡ್ತಿರೋದು ನಾನು. ಆಗಳಪ್ಪ, ಈ ಪ್ರಪಂಚಕ್ಕೆ ಏನೂ ಆಗಿಲ್ಲ ತಾನೆ? ಪ್ರಳಯ ಗಿಳಿಯ ಆಗಲ್ಲ ತಾನೆ? ಅಲ್ಲ ಅಳಿಂದ್ರೆ, ಇವಳು ತಿಂಡಿ ಮಾಡಿದ್ಲು ಅಂದ್ರೆ ನಾವಂತೂ ಒಪ್ಪಲ್ಲ. ಇವಳು ಹೇಗೆ ಒಪ್ಕೊಂಡ್ಲು? ದಿವ್ಯಾ, ತಿಂಡಿ ರೆಡಿ ಆಗಿದ್ಯಾ? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ತಿಂಡಿ ಬೇರೆ ಮಾಡ್ಕೊಡ್ಬೇಕಾ? ನೀನೇನ್ ತಿಂತೀಯ ಬೇಬಿ? ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ತೀನಿ. ಹಾಗಾದ್ರೆ ನಮಗೂ ಆರ್ಡರ್ ಮಾಡ್ಬಿಡು. ಲ್ಯಾಂಡ್ ಮಾರ್ಕ್ನ ದಿವ್ಯಾ ಬೋಂಡಾ ಅಂಗಡಿ ಅಂತ ಕೊಟ್ಬಿಡು. ಸಾಕ್ ನಕ್ಕಿದ್ದು. ನನ್ನನ್ನು ಆಡ್ಕೊಳಕ್ಕೆ ಕಾಯ್ತಿರ್ತೀರಲ್ಲ? ಅಷ್ಟೇ ಅಲ್ಲತೆ, ಬಟ್ಟೆನು ಹೋಗಿದ್ಲು. ಬೇಷ್ ಬಾಲ, ಬೇಷ್, ಭಲೆ ಭಲೆ. ಇಷ್ಟು ವರ್ಷ ನಮ್ಮ ಕೈಯಲ್ಲಿ ಆಗದೆ ಇರೋದನ್ನ ನೀನು ಮಾಡಿಸಿದ್ದೀಯ, ಭಲೆ ಭಲೆ. ಏಯ್, ಅದನ್ನೇ ಹೀರೋಯಿಸಮ್ ಅನ್ನೋ ಥರ ಹೇಳ್ಕೊಬೇಡ. ಏನೋ ಪಾಪ ಅಂತ ಮಾಡಿಕೊಟ್ಟೆ, ಎಲ್ರೂ ಮುಂದೆ ಮರ್ಯಾದೆ ಕಳಿತಿದ್ಯಾ? ಗಂಡಂಗೆ ಅಡುಗೆ ಮಾಡಾಕೋದ್ರಲ್ಲಿ ಯಾವ ಮರ್ಯಾದೆನೆ? ನೀನು ಅಡುಗೆ ಮನೆ ಕಾಲಿಟ್ಟಿದ್ಯಾ ಅನ್ನೋದನ್ನ ಕೇಳೇನೆ ನಮ್ಗೆ ಇಷ್ಟು ಖುಷಿ ಆಗ್ತಿದೆ. ಹೌದು ದಿವ್ಯಾ, ಬಾಲ ಹೇಳ್ತಾ ಇರೋದನ್ನ ಕೇಳಿದ್ರೆ ಅಯ್ಯೋ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗೆ ಸಂತೋಷನೂ ಆಗ್ತಾ ಇದೆ. ನಿನ್ನ ಕೈ ಅಡುಗೆ ರುಚಿ ಯಾವಾಗ ತಿಂತೀನೋ ಅಂತ ಆಸೆ ಆಗ್ತಾ ಇದೆ. ನಾಳೆಯಿಂದ ನೀನೇ ಅಡುಗೆ ಮಾಡೆ. ಅತ್ತೆ, ನಿಮ್ಗೆ ಅಷ್ಟೊಂದು ಧೈರ್ಯ ಇದೆಯಾ? ಬಾಲನ್ ನೋಡೆ, ಇನ್ನು ಗಟ್ಮುಟ್ಟಾಗೆ ಇದ್ದಾನೆ. ನಾವು ಕೂಡ ಧೈರ್ಯ ಮಾಡಬಹುದು. ಅವಳು ಚೆನ್ನಾಗಿ ಮಾಡಿದ್ರೆ ಆಮೇಲೆ ನಿನ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ. ದಿನ ಅವಳ ಕೈಲೇ ಮಾಡ್ಸೋಣ. ಮನೇಲಿದ್ರೆ ತಾನೇ ಮಾಡಕ್ಕೆ. ಏನೇ ಹೇಳ್ತಿದೀಯಾ? ಮನೇಲಿಲ್ದೆ ಎಲ್ಲಿಗೆ ಹೋಗ್ತೀಯಾ? ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬೆಳಗ್ಗೆ ಹೋದ್ರೆ ಸಂಜೆನೆ ಬರೋದು. ತಿಂಡಿ ಯಾವಾಗ ಮಾಡಲಿ? ಕೆಲ್ಸಕ್ಕ? ಎಲ್ಲಿ ದಿವ್ಯಾ? ಅದೆಲ್ಲ ನಿನಗೆ ಯಾಕೋ, ನಾನು ಹೇಳಲ್ಲ. ಅಮ್ಮ, ನನಗೆ ಹಸ್ವಾಗ್ತಿದೆ, ಹೋಗಿ ಅಡುಗೆ ಮಾಡು. ಏನು ಬಾಲ ಇದು? ರಾತ್ರಿ ಬೆಳಗಾಗೋಷ್ಟರಲ್ಲಿ ಕೆಲಸ ಅಂತಿದ್ದಾಳೆ. ಇವಳು ಓದಿರೋ ಓದ್ಗೆ ಕೆಲಸ ಕೊಡೋರು ಯಾರು? ನನಗೂ ಗೊತ್ತಿಲ್ಲ ಅಜ್ಜಿ, ಬೆಳಿಗ್ಗೆ ಏನೂ ಹೇಳಲಿಲ್ಲ, ಈಗ ದಿಢೀರಂತೇನೋ ಹೇಳ್ತಿದ್ದಾಳೆ. ನಾನು ಕೆಲಸ ಮುಗಿಸ್ ಬಂದು ಏನು ಅಂತ ಕೇಳ್ತೀನಿ. ಸರಿ, ಬರ್ತೀನಿ. ಏನತ್ತೆ ಇದು? ಮತ್ತೇನೋ ಹೊಸ ಸಂಕಟ ತರಂಗೆ ಕಾಣ್ತಾಳೆ. ಇವಳು ಹುಟ್ಟಿರೋದೇ ನಮ್ಮನ್ನು ಕಾಡೋದಕ್ಕೆ ಅಂತ ಅನ್ಸುತ್ತೆ. ಇನ್ನೇನು ಕಾದಿದೆಯೋ ಏನೋ.
ಪೊಲೀಸ್ ಆಗ್ತಾಳಂತೆ, ಪೊಲೀಸ್. ತನ್ನ ಏರಿಯಾದಲ್ಲಿ 4-5 ಜನಕ್ಕೆ ಹೊಡೆದು ಬಿಟ್ರೆ ಪೊಲೀಸ್ ಆಗ್ಬಿಡ್ತೀನಿ ಅಂದ್ಕೊಂಡಿದ್ದಾಳೆ. ಆ ಭಂಡ ಧೈರ್ಯದಲ್ಲಿ ಪೊಲೀಸ್ ಆಗಕ್ಕೆ ಹೊಟ್ಟಿದ್ದಾಳೆ. ಒಂಚೂರು ಊಟ ಮಾಡಿ ಪ್ಲೀಸ್ ಅತ್ತೆ. ನೋಡಿ, ನಿಮ್ಮ ಫೇವ್ರೆಟ್ ಜಾಮೂನ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಈ ಲಂಚ ಎಲ್ಲ ನನಗೆ ಬೇಡ. ಲಂಚ ಅಲ್ಲ ಅತ್ತೆ, ಇದು ಪ್ರೀತಿ ಕಾಣಿಕೆ. ಬೇಡ ನೋಡು ಹುಡುಗಿ, ತಮಾಷೆ ಸಮಯ ಅಲ್ಲ ಇದು. ಪ್ಲೀಸ್ ಅತ್ತೆ, ನಿಮ್ ದಮ್ಮಯ್ಯ ಊಟ ಮಾಡಿ. ನಿನ್ ತುತ್ತೂರಿ ನಿನಗೆ ಬಂದು ಏನು ಹೇಳಿಲ್ವಾ? ತುತ್ತೂರಿನಾ? ಅದೇ ರಿತು, ನಾನೇನು ಹೇಳಿದೆ ಅಂತ ಬಂದು ನಿನ್ನ ಹತ್ರ ಹೇಳಿಲ್ವಾ? ಹೇಳಿದಾಳೆ ಅತ್ತೆ. ಅಂದ್ರೆ ಆ ಮಾತಿಗೆ ಒಪ್ಕೊಂಡು ಇಲ್ಲಿವರೆಗೂ ಬಂದಿಯಾ? ಬೇಬಿ, ಎಲ್ಲಿಗೆ ಹೋಗೋಕ್ಕೆ ಇಷ್ಟೊಂದು ತಯಾರಿ? ಕೇಳಿದ್ರೆ ಶಾಕ್ ಆಗ್ಬಿಡ್ತೀಯ. ಬೇಡ ಬಿಡು. ಕೇಳ್ದೇನೆ ಹೆದರ್ಕೊಂಡಿದ್ದೀನಿ. ಅದೇನು ಅಂತ ಹೇಳು. ಇಷ್ಟು ದಿನ ಹೌಸ್ ವೈಫ್ ಆಗಿ ಬೋರ್ ಆಗಿದೆ. ಇನ್ಮುಂದೆ ವರ್ಕಿಂಗ್ ವುಮೆನ್. ಓ ಮೈ ಗಾಡ್, ವರ್ಕಿಂಗ್ ವುಮೆನಾ? ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ಸಾ? ಯಾಕೆ? ನೀನು ಬಂದು ನನಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡಿದ್ಯಲ್ಲ, ಅದಕ್ಕೆ. ಏಯ್, ನಿನ್ ಬೋಂಡ ಅಂಗಡಿಗೆ ಬರ್ತೀನಿ ಅಂತ ಯಾವಳು ಹೇಳಿದ್ದು? ನಾನು ಹೇಳಿದ್ದು ಕಂಪ್ನಿ ವರ್ಕಿಗೆ ಹೋಗ್ತೀನಿ ಅಂತ. ಕೈ ತುಂಬ ಸಂಬಳ ಸಿಗತ್ತೆ. ಬೇರೆ ಕಡೆ ಕೆಲಸನ? ಇಂಟರ್ವ್ಯೂಗೆ ಯಾವಾಗ ಹೋಗಿದ್ದೆ? ಸೆಲೆಕ್ಟ್ ಆದೆ ಅಂತ ಯಾವಾಗ ಹೇಳಿದ್ರು? ನೆನ್ನೆ ಕಾಲ್ ಮಾಡಿದ ತಕ್ಷಣ ಡೈರೆಕ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿದ್ರು. ನಿನ್ನೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಯ್ತಾ? ಈ ದಿವ್ಯನ್ ಟ್ಯಾಲೆಂಟ್ ನಿನಗಿನ್ನೂ ಗೊತ್ತಿಲ್ಲ. ಹೇಗಿದ್ರು ನಾಳೆ ಹೋಗ್ತೀನಲ್ಲ, ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀನಿ. ನನಗೆ ಯಾಕೋ ಇದೆಲ್ಲ ನಿಜ ಅನಿಸ್ತಾ ಇಲ್ಲ ದಿವ್ಯಾ. ಹೀಗೆಲ್ಲ ಇಷ್ಟೊಂದು ಈಸಿಯಾಗಿ ಎಲ್ಲರಿಗೂ ಕೆಲಸ ಸಿಗೋ ಆಗಿದ್ದಿದ್ರೆ. ಯಾರಿಗೆ ಸಿಗುತ್ತೋ ಬಿಡುತ್ತೋ, ಈ ದಿವ್ಯಂಗ್ ಸಿಕ್ಕಿದೆ. ಅಲ್ಲ, ಸುಮ್ಮನೆ. ನಿನ್ನ ಒಪಿನಿಯನ್ ಯಾರೋ ಕೇಳಿದ್ದು? ನಾನಂತೂ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಹೇಗೂ ಜೀವನ ಚೆನ್ನಾಗಿ ನಡೀತಿದೆಯಲ್ಲ ಬೇಬಿ, ಇಂಥ ರಿಸ್ಕ್ ಎಲ್ಲ ಬೇಕಾ? ನನ್ನ ಜೀವನ ಬರೀ ನಡೆದ್ರೆ ಸಾಲದು, ಓಡಬೇಕು. ನೀನು ಆಮೆ ಸ್ಪೀಡಲ್ಲಿ ದುಡಿದ್ರೆ ನನ್ನನ್ನು ನೋಡ್ಕೊಳಕ್ಕಾಗತ್ತಾ? ನೋಡ್ತಾ ಇರು, ಇನ್ನು ಮುಂದೆ ಈ ದಿವ್ಯನ್ ಲೈಫ್ ಹೇಗಿರುತ್ತೆ ಅಂತ. ನಿನ್ನ ಕೆಲಸ ಮಾಡೋದ ಬೇಡ ಅಂತಿಲ್ಲ, ಆದರೆ ಆ ಕಂಪ್ನಿ ಬಗ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಅದು ಯಾವ ಕೆಲಸ, ಯಾವ ಕಂಪ್ನಿ, ಅದನ್ನಾದರೂ ಹೇಳ್ಬಾರ್ದಾ? ಅದೆಲ್ಲ ನಿನಗೆ ಯಾಕೋ? ನೀನ್ ತೆಪ್ಪಕ್ಕೆ ತರಕಾರಿ ಮಾರ್ಕೊಂಡು ಬೋಂಡ ಹಾಕೊಂಡು ನೆಮ್ಮದಿಯಾಗಿರು. ಇನ್ಮುಂದೆ ಖರ್ಚಿಗೆ ಬಂಡವಾಳಕ್ಕೆ ಬೇಕು ಅಂದ್ರೆ ಈ ದಿವ್ಯನ್ನೇ ಕೇಳು, ಬಿಸಾಕ್ತೀನಿ. ಅಹಂಕಾರ ಕಡಿಮೆನೇ ಆಗೋದಿಲ್ಲ ಅನ್ಸತ್ತಲ್ವಾ? ಇದೇ ಅಹಂಕಾರ ನಿನ್ನ ಮತ್ತೆ ಝೀರೋಗೆ ತಂದು ನಿಲ್ಸುತ್ತೆ ನೋಡು. ದುಡ್ಡಿನ ವಿಷಯಕ್ಕೆ ಬಂದ್ರೆ ನನ್ನ ಜೀವ ಇರೋವರೆಗೂ ನಿನ್ ಮುಂದೆ ಕೈ ಚಾಚಲ್ಲ, ತಿಳ್ಕೊ. ಒಣ ದಿಮಾಕಿಗೇನು ಕಡಿಮೆ ಇಲ್ಲ. ಇದು ದಿಮಾಕ್ ಅಲ್ಲ ದಿವ್ಯಾ, ಸ್ವಾಭಿಮಾನ. ನಿನಗದೆಲ್ಲ ಅರ್ಥ ಆಗಲ್ಲ ಬಿಡು. ಆದರೂ ಈ ಕೆಲಸದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರೋ, ಅಷ್ಟು ಮಾತ್ರ ಹೇಳಬಲ್ಲೆ. ಈ ನನ್ನ ಮಗನಿಗೆ ನಾನು ದುಡಿತೀನಿ ಅಂತ ಉರಿ. ಥೂ, ಯಾಕಾದ್ರೂ ಗಂಟಿದ್ನೋ ಏನೋ.
ಅರ್ಥ ಆಗ್ತಿದೆ. ನಿನ್ನ ನಿರ್ಧಾರನ ನೀನು ಬದಲಾಯಿಸಿಲ್ಲ ಅಂತ ಆಯ್ತು. ಅಲ್ಲ, ನಾನಷ್ಟು ಹೇಳಿದ್ಮೇಲೂ ಊಟ ತೊಗೊಂಡ್ಬಂದಿದ್ಯಲ್ವಾ? ಸಲಿಗೆ ಕೊಟ್ಟ ತಕ್ಷಣ ನೀನು ಹೇಳಿದ್ದೆಲ್ಲ ನಾನು ಕೇಳ್ತೀನಿ ಅಂದ್ಕೊಂಡಿದೀಯ. ಅದೆಲ್ಲ ಈ ಸೀತಮ್ಮನ ಹತ್ರ ನಡೆಯಲ್ಲ. ನೀನಿನ್ನೂ ನನ್ನ ಸೊಸೆ. ನನಗೆ ಅತ್ತೆ ಆಗಕ್ಕೆ ಬರ್ತಾಳೆ. ಎಲ್ಲ ಇವ್ರು ಹೇಳ್ದಾಗೆ ನಡಿಬೇಕು. ಅತ್ತೆ, ಇಲ್ಲಿ ಕೇಳಿ, ನನಗೆ ಪರೀಕ್ಷೆ ಅಲ್ಲ, ಬೇರೆ ಯಾವ ವಿಷಯನೂ ನಿಮಗಿಂತ ಹೆಚ್ಚಲ್ಲ. ಯಾವ ಸಿನಿಮಾ ಡೈಲಾಗ್ ಇದು? ಸಿನಿಮಾ ಡೈಲಾಗ್ ಅಲ್ಲ ಅತ್ತೆ, ನಿಜವಾಗ್ಲು ನಿಮಗಿಂತ ನನಗೆ ಯಾವುದು ಹೆಚ್ಚಲ್ಲ ಅತ್ತೆ. ನೀವು ಈ ಥರ ಊಟ ಮಾಡದೇ ಇದ್ರೆ ನಮಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅದರಲ್ಲೂ ನನ್ನಿಂದ ನೀವು ಊಟ ಬಿಡ್ತೀರಾ ಅಂದರೆ ಆ ಪಾಪ ಪ್ರಜ್ಞೆ ಸಾಕು ನನ್ನನ್ನು ಸುಡೋದಕ್ಕೆ. ನೋಡಿ, ಮೊದಲು ನೀವು ಊಟ ಮಾಡಿ ಅತ್ತೆ, ಪ್ಲೀಸ್, ನನಗೋಸ್ಕರ. ಅಂದರೆ ನೀನು ನಾನು ಯಾವ ಪರೀಕ್ಷೆನೂ ಬರೆಯಲ್ಲ ಅತ್ತೆ. ನಿಜ ಹೇಳ್ತಿದ್ಯಾ ಹುಡುಗಿ? ಹ್ಞೂ, ನಿಮ್ಮ ಮಾತನ್ನ ನಾನು ಮೀರ್ತೀನ? ನೋಡಿ, ಈಗಲೇ ಲೇಟ್ ಆಗಿದೆ, ಮೊದಲು ಊಟ ಮಾಡಿ. ಅಂದ್ರೆ ನೀನು ನನಗೋಸ್ಕರ? ನಿಮಗೋಸ್ಕರನೇ. ತಮಾಷೆ ಮಾಡ್ತಿಲ್ಲ ತಾನೇ? ನಿಜವಾಗ್ಲೂ ಇಲ್ಲ ಅತ್ತೆ. ನೀವು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ. ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ಅದೇ ನನ್ನ ಭಾಗ್ಯ. ಅದ್ರ ಮುಂದೆ ಬೇರೆ ಯಾವುದು ಲೆಕ್ಕ ಇಲ್ಲ ಅತ್ತೆ. ಈ ಮನೆ ಸೊಸೆ ಅನ್ನಿಸ್ಕೊಳ್ಳೋದ್ರಲ್ಲೇ ನನಗೆ ಜಾಸ್ತಿ ಹೆಮ್ಮೆ. ಮೆಕ್ಕಿದೇನೇ ಇದ್ರು ಅದೆಲ್ಲ ಆಮೇಲೆ. ನೀವು ಬೇಡ ಅಂತ ಹೇಳಿದ್ದೀರಾ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ಅತ್ತೆ, ನಾನು ನಿಮ್ಮನ್ನು ತುಂಬ ನಂಬ್ತೀನಿ ಅತ್ತೆ. ನಿಮ್ಮ ಮಾತು ಮೀರಿ ನೀವು ಬೇಡ ಅನ್ನೋದನ್ನ ನಾನು ಮಾಡ್ತೀನ ಹೇಳಿ? ನೀನು ನನಗೋಸ್ಕರ ತ್ಯಾಗ ಮಾಡಬೇಕಾಗಿಲ್ಲ ಹುಡುಗಿ. ಬೇಕಾದರೆ ನಿನ್ನ ಆಸೆನ ನೀನು ನೆರವೇರಿಸ್ಕೊ. ಆದರೆ ಅದಕ್ಕೆ ನನ್ನ ಒಪ್ಪಿಗೆ ಇರಲ್ಲ. ನೀವು ಒಪ್ಪದೇ ಇದ್ರೆ ಅದು ಮಹಾರಾಣಿ ಪಟ್ಟ ಆದರೂ ನನಗೆ ಬೇಡ ಅತ್ತೆ. ಈಗಲಾದರೂ ಸಮಾಧಾನ ಆಯ್ತಾ? ಊಟ ಮಾಡ್ತೀರಾ? ನೀನು ಊಟ ಮಾಡ್ತೀಯಾ?